5ನೇ ತರಗತಿ ಅಧ್ಯಾಯ 8 ಉದ್ದ. ಈ ಪಾಠದಲ್ಲಿ ನಾವು ಉದ್ದವನ್ನು ಅಳೆಯುವ ಚಿಕ್ಕ ಮಾನ ಮತ್ತು ದೊಡ್ಡ ಮಾನಗಳ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ಉದ್ದವನ್ನು ಅಳೆಯುವ ಮಾನಗಳು. ಉದ್ದವನ್ನು ಅಳೆಯುವ ದೊಡ್ಡ ಮಾನಗಳು 1 ಮೀಟರ್ನ ಮಾನ ಡೆಕಾ. ಡೆಕಾ ಅಂದರೆ 1 ಮೀಟರ್ನ 10 ಪಟ್ಟು. ಹೆಕ್ಟೋ ಅಂದರೆ 1 ಮೀಟರ್ನ 100 ಪಟ್ಟು. ಕಿಲೋ ಅಂದರೆ 1 ಮೀಟರ್ನ 1000 ಪಟ್ಟು. ಉದ್ದದ ಚಿಕ್ಕ ಮಾನಗಳು. ಉದ್ದದ ಚಿಕ್ಕ ಮಾನಗಳು 1 ಮೀಟರ್ನ ಡೆಸಿ ಅಂದರೆ 10ನೇ 1 ಭಾಗ. 1 ಮೀಟರ್ನಲ್ಲಿ 10 ಭಾಗದಲ್ಲಿ 10ನೇ 1 ಭಾಗ. ಸೆಂಟಿಮೀಟರ್ ಅಂದರೆ 100ನೇ 1 ಭಾಗ. ಮಿಲಿಮೀಟರ್ ಅಂದರೆ 1001. ಒಂದು ಮೀಟರ್ನ ಜೊತೆಗೆ ಉದ್ದದ ದೊಡ್ಡ ಆದರ್ಶ ಮಾನಗಳ ಹೋಲಿಕೆ. 1 ಮೀಟರ್ನ 10 ಪಟ್ಟು ಅಂದರೆ 10 ಮೀಟರ್. 1 ಡೆಕಾಮೀಟರ್. 10 ಮೀಟರ್ ಸೇರಿದ್ರೆ ಏನಾಗುತ್ತೆ? 1 ಡೆಕಾಮೀಟರ್. 1 ಮೀಟರ್ನ 100 ಮೀಟರ್ ಸೇರಿದ್ರೆ 1 ಹೆಕ್ಟೋಮೀಟರ್. ಮೀಟರ್ನ 100 ಸಲ ನಾವು 1 ಮೀಟರ್ನ 100 ಪಟ್ಟು ಹಾಕಿದ್ರೆ ಅದು 1 ಹೆಕ್ಟೋಮೀಟರ್. ಮೀಟರ್ನ ನಾವು 1000 ಪಟ್ಟು ಹಾಕಿದ್ರೆ ಅದು 1 ಕಿಲೋಮೀಟರ್. ನಾವು ರಸ್ತೆಗಳನ್ನೆಲ್ಲ ಅಳಿತೀವಲ್ಲ, ಆವಾಗ ನಾವು ಯಾವುದಾದ್ರು ಊರಿಗೆ ಹೋಗ್ಬೇಕಾದ್ರೆ ಎಷ್ಟು ಕಿಲೋಮೀಟರ್ ಇದೆ ಅಂತ ಅಲ್ಲಲ್ಲಿ ಕಲ್ಲುಗಳಲ್ಲಿ ಬರೆದಿರ್ತಾರೆ. ಇನ್ನು ಮುಂದೆ ಎಷ್ಟು ಕಿಲೋಮೀಟರ್ ಇದೆ ಅಂತ. 1000 ಮೀಟರ್ಗೆ 1 ಕಿಲೋಮೀಟರ್. 1 ಮೀಟರ್ನ ಜೊತೆಗೆ ಉದ್ದದ ಚಿಕ್ಕ ಆದರ್ಶ ಮಾನಗಳ ಹೋಲಿಕೆ. 1 ಮೀಟರ್ನ 10ನೇ 1 ಭಾಗ. 10ನೇ 1 ಭಾಗ ಅಂದರೆ 1 ಡೆಸಿ ಮೀಟರ್. 100ನೇ 1 ಭಾಗ ಅಂದರೆ 1 ಸೆಂಟಿಮೀಟರ್. 100 ಸೆಂಟಿಮೀಟರ್ಗೆ 1 ಮೀಟರ್. 100ನೇ 1 ಭಾಗ ಅಂದರೆ ಅಲ್ಲಿಗೆ 1 ಸೆಂಟಿಮೀಟರ್. 100 ಮೀಟರ್ ಸೇರಿದ್ರೆ 100 ಸೆಂಟಿಮೀಟರ್ ಸೇರಿದ್ರೆ 1 ಮೀಟರ್ ಆಗುತ್ತೆ. 1 ಮೀಟರ್ನ 1001 ಅಂದರೆ 1 ಮೀಟರ್ನ 1000 ಹಾಕಿದ್ರೆ ಅದು 1 ಕಿಲೋಮೀಟರ್ ಆಗುತ್ತೆ. ಈಗ 1000ದಲ್ಲಿ 1 ಭಾಗ ಅಂದರೆ 1 ಮಿಲಿಮೀಟರ್. ನಿತ್ಯ ಜೀವನದಲ್ಲಿ ಸಾಮಾನ್ಯವಾಗಿ ನಾವು ಬಳಸುವ ಉದ್ದದ ಆದರ್ಶ ಮಾನಗಳು. ಸಾಮಾನ್ಯವಾಗಿ ನಾವು ಡೈಲಿ ಈ ಉಪಕರಣಗಳಿಂದ ನಾವು ಅಳಿತೀವಿ. 10 ಮಿಲಿಮೀಟರ್, 1 ಸೆಂಟಿಮೀಟರ್. 10 ನಿಮ್ಮ ಸ್ಕೇಲಲ್ಲಿ ಇರುತ್ತೆ. 10 ಮಿಲಿಮೀಟರ್. 10 ಮೀಟರ್ಗೆ ಸ್ಕೇಲಲ್ಲಿ ಇದೆ ನೋಡಿ ಇಲ್ಲಿ. ಇಲ್ಲಿಂದ ಇಲ್ಲಿವರೆಗೂ ಚಿಕ್ಕ ಚಿಕ್ಕ ಗೆರೆಗಳಿದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಗೆರೆ ಇದೆ? 10 ಗೆರೆ ಇದೆ. ಈ 10 ಗೆರೆ ಸೇರಿದ್ರೆ ಏನಾಗುತ್ತೆ? 1 ಸೆಂಟಿಮೀಟರ್. ಈ 1 ಸೆಂಟಿಮೀಟರ್ ಎಷ್ಟು? 100 ಸೇರಿದ್ರೆ ಅದು 1 ಮೀಟರ್ ಆಗುತ್ತೆ. 100 ಸೆಂಟಿಮೀಟರ್ಗೆ 1 ಮೀಟರ್. 1000 ಮೀಟರ್ಗೆ 1 ಕಿಲೋಮೀಟರ್. ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಉದ್ದದ ದೊಡ್ಡ ಆದರ್ಶ ಮಾನವನ್ನು ಚಿಕ್ಕ ಆದರ್ಶ ಮಾನಕ್ಕೆ ಪರಿವರ್ತಿಸುವಾಗ ಗುಣಿಸಬೇಕು. ನಾವು ಉದ್ದದ ದೊಡ್ಡ ಆದರ್ಶ ಮಾನವನ್ನು ಚಿಕ್ಕ ಆದರ್ಶ ಮಾನಕ್ಕೆ ಪರಿವರ್ತಿಸುವಾಗ ಏನು ಮಾಡಬೇಕು? ಅದನ್ನು ಗುಣಿಸಬೇಕು. ಈ ಕೆಳಗಿನ ಉದಾಹರಣೆಗಳನ್ನು ಗಮನಿಸಿ. 2 ಕಿಲೋಮೀಟರ್ ಉದ್ದವು ಎಷ್ಟು ಮೀಟರ್ಗೆ ಸಮ? 2 ಕಿಲೋಮೀಟರ್ ಉದ್ದವು ಎಷ್ಟು ಮೀಟರ್ಗೆ ಸಮ? ಎಷ್ಟು ಮೀಟರ್ಗೆ?
100 ಮೀಟರ್ಗೆ 1000 ಮೀಟರ್ಗೆ 1 ಕಿಲೋಮೀಟರ್. ಹಾಗಾಗಿ 1 ಕಿಲೋಮೀಟರ್ ಈಕ್ವಲ್ ಟು 1000 ಮೀಟರ್. 2 ಕಿಲೋಮೀಟರ್ ಈಕ್ವಲ್ ಟು 1000 ಇಂಟು 2 ಮಾಡಬೇಕು. ಹಾಗಾಗಿ ಎಷ್ಟಾಯಿತು? 2000 ಮೀಟರ್. ನಾವು ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಗುಣಿಸಬೇಕು. 1000ದಿಂದ 2 ಗುಣಿಸಿದರೆ 2000 ಮೀಟರ್. 4 ಮೀಟರ್ ಉದ್ದವು ಎಷ್ಟು ಸೆಂಟಿಮೀಟರ್ಗೆ ಸಮ? 100 ಸೆಂಟಿಮೀಟರ್. 100 ಸೆಂಟಿಮೀಟರ್ ಮೀಟರ್. 1 ಮೀಟರ್ ಈಕ್ವಲ್ 4 ಮೀಟರ್ ಈಕ್ವಲ್ 100 ಇಂಟು 4 ಈಕ್ವಲ್ 400 ಸೆಂಟಿಮೀಟರ್. 1 ಮೀಟರ್ಗೆ ಇಲ್ಲಿ ತಪ್ಪಾಗಿ ಕೊಟ್ಟಿದ್ದಾರೆ. 1 ಮೀಟರ್ಗೆ 100 ಸೆಂಟಿಮೀಟರ್. ಇಲ್ಲಿ 1000 ಆಗಿದೆ, ಇದು 100 ಸೆಂಟಿಮೀಟರ್. 4 ಮೀಟರ್ ಈಕ್ವಲ್ 100 ಇಂಟು 4 400 ಸೆಂಟಿಮೀಟರ್. 1 ಮೀಟರ್ಗೆ 100 ಸೆಂಟಿಮೀಟರ್ ಆದರೆ 4 ಮೀಟರ್ಗೆ 400 ಸೆಂಟಿಮೀಟರ್. ಹನ್ನೆರಡು ಸೆಂಟಿಮೀಟರ್ ಉದ್ದವು ಎಷ್ಟು ಮಿಲಿಮೀಟರ್ಗೆ ಸಮ? 12 ಸೆಂಟಿಮೀಟರ್. 1 ಸೆಂಟಿಮೀಟರ್ಗೆ 10 ಮಿಲಿಮೀಟರ್. 1 ಸೆಂಟಿಮೀಟರ್ಗೆ 10 ಮಿಲಿಮೀಟರ್ ಆದರೆ 12 ಸೆಂಟಿಮೀಟರ್ಗೆ ಎಷ್ಟಾಗುತ್ತೆ? 10 ಇಂಟು 12 ಈಕ್ವಲ್ 120 ಮಿಲಿಮೀಟರ್. ಈಗ ನಾವು ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಏನು ಮಾಡಬೇಕು? ಈಗ ನಾವು ದೊಡ್ಡದನ್ನು ಚಿಕ್ಕದನ್ನು ಮಾಡಬೇಕಾದ್ರೆ ಗುಣಿಸ್ಬೇಕು ಅಂತ ತಿಳ್ಕೊಂಡ್ವಿ. ಅದೇ ಚಿಕ್ಕದನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸಬೇಕಾದ್ರೆ ಏನು ಮಾಡಬೇಕು? ಮೀಟರನ್ನು ಕಿಲೋಮೀಟರ್ಗೆ ಪರಿವರ್ತಿಸುವಾಗ 1000ದಿಂದ ಭಾಗಿಸಬೇಕು. ಸೆಂಟಿಮೀಟರನ್ನು ಮೀಟರ್ಗೆ ಪರಿವರ್ತಿಸುವಾಗ 100ರಿಂದ ಭಾಗಿಸಬೇಕು. ಮಿಲಿಮೀಟರ್ನನ್ನು ಸೆಂಟಿಮೀಟರ್ಗೆ ಪರಿವರ್ತಿಸುವಾಗ 10ರಿಂದ ಭಾಗಿಸಬೇಕು. ಉದ್ದದ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಏನು ಮಾಡಬೇಕು? ಭಾಗಿಸಬೇಕು. ಈಗ ಉದಾಹರಣೆ, 3000 ಮೀಟರ್ ಉದ್ದವು ಎಷ್ಟು ಕಿಲೋಮೀಟರ್ಗೆ ಸಮ? ಹಾಗಾದರೆ 1000 ಮೀಟರ್ಗೆ 1 ಕಿಲೋಮೀಟರ್ ಆದರೆ 3000 ಮೀಟರ್ಗೆ 3 ಕಿಲೋಮೀಟರ್. 3000ವನ್ನು 1000ದಲ್ಲಿ ಭಾಗಿಸಿದಾಗ ಎಷ್ಟು ಬರುತ್ತೆ? 3 ಕಿಲೋಮೀಟರ್. ಅದೇ ರೀತಿ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಈಗ ಅಭ್ಯಾಸ 8.1 ಮೌಖಿಕ ಲೆಕ್ಕಗಳು. 1 ಸೆಂಟಿಮೀಟರ್ಗೆ ಎಷ್ಟು ಮಿಲಿಮೀಟರ್ಗಳು? 1 ಸೆಂಟಿಮೀಟರ್ಗೆ 10 ಮಿಲಿಮೀಟರ್ಗಳು. 1 ಮೀಟರಿಗೆ ಎಷ್ಟು ಸೆಂಟಿಮೀಟರ್ಗಳು? 1 ಮೀಟರ್ಗೆ 100 ಸೆಂಟಿಮೀಟರ್ಗಳು. 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ಗಳು? 1000 ಮೀಟರ್ಗಳು. ಅರ್ಧ ಕಿಲೋಮೀಟರ್ಗೆ ಎಷ್ಟು ಮೀಟರ್ಗೆ ಸಮ? 1 ಕಿಲೋಮೀಟರ್ಗೆ 1000 ಆದರೆ ಅರ್ಧ ಕಿಲೋಮೀಟರ್ಗೆ 500 ಮೀಟರ್. 4ನೇ 3 ಮುಕ್ಕಾಲು ಮೀಟರ್ ಎಷ್ಟು ಸೆಂಟಿಮೀಟರ್ಗೆ ಸಮ? ಮುಕ್ಕಾಲು ಮೀಟರ್ 75 ಸೆಂಟಿಮೀಟರ್ಗೆ ಸಮ. 100 ಸೆಂಟಿಮೀಟರ್ಗೆ 1 ಮೀಟರ್ ಆದರೆ ಅದರ ಮುಕ್ಕಾಲು ಭಾಗ ಅಂದರೆ 75 ಸೆಂಟಿಮೀಟರ್. 75 ಸೆಂಟಿಮೀಟರ್ಗೆ 4ನೇ 3 ಭಾಗ ಮುಕ್ಕಾಲು ಮೀಟರ್.
ಈ ಕೆಳಗಿನವುಗಳನ್ನು ಬಿಡಿಸಿ. 573 ಸೆಂಟಿಮೀಟರ್ಗಳನ್ನು ಮೀಟರ್ಗೆ ಪರಿವರ್ತಿಸಿದಾಗ 573 ಸೆಂಟಿಮೀಟರನ್ನು ಮೀಟರ್ಗೆ ಪರಿವರ್ತಿಸುವುದು. ಹಾಗಾದರೆ ಇದು ಚಿಕ್ಕ ಮಾನವನ್ನು ನಾವು ದೊಡ್ಡ ಮಾನಕ್ಕೆ ಪರಿವರ್ತಿಸ್ತಾ ಇದ್ದೀವಿ. ಹಾಗಾದರೆ ನಾವು ಏನು ಮಾಡಬೇಕು? ಚಿಕ್ಕ ಮಾನವನ್ನು ದೊಡ್ಡ ಮಾನಕ್ಕೆ ಪರಿವರ್ತಿಸುವಾಗ ನಾವು ಭಾಗಿಸಬೇಕು. 100ರಿಂದ ಭಾಗಿಸಿದಾಗ 573 ಭಾಗಿಸಿದ್ರೆ ನಮಗೆ ಉತ್ತರ ಸಿಗತ್ತೆ. ಈ ರೀತಿ ಭಾಗಿಸಿದಾಗ ಎಷ್ಟು ಬರುತ್ತೆ? 5.73. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ 5.73 ಮೀಟರ್. 5 ಮೀಟರ್ 73 ಸೆಂಟಿಮೀಟರ್. 1378 ಮೀಟರುಗಳನ್ನು ಕಿಲೋಮೀಟರುಗಳಾಗಿ ಪರಿವರ್ತಿಸಿ. ಮೀಟರುಗಳನ್ನು ಕಿಲೋಮೀಟರ್, ಇದನ್ನು ನಾವು ಭಾಗಿಸಬೇಕು. ಈ ರೀತಿ ಭಾಗಿಸಬೇಕು. 1 ಕಿಲೋಮೀಟರ್ಗೆ 1000 ಮೀಟರ್. 1378 ಮೀಟರ್ ಅನ್ನು 1000ದಿಂದ ನಾವು ಭಾಗಿಸಬೇಕು. ಈ ರೀತಿ ಭಾಗಿಸಿದ್ರೆ ಎಷ್ಟು ಬರುತ್ತೆ? 1 ಕಿಲೋಮೀಟರ್ 378 ಮೀಟರ್. ಸಾವಿರದಿಂದ 1378 ಭಾಗಿಸಬೇಕು. 1000 1ಲಿ 1000 ಮೈನಸ್ ಮಾಡಿದ್ರೆ ಇದನ್ನು ಕಳಿಬೇಕು. 8ಕ್ಕೆ 8, 7ರಲ್ಲಿ 0 ಹೋದರೆ 7, 3ರಲ್ಲಿ 0 ಹೋದರೆ 3, 1ರಲ್ಲಿ 1 ಹೋದರೆ 0. ಈಗ ಒಂದು ಪಾಯಿಂಟನ್ನು ಹಾಕಿ ಇಲ್ಲಿ 0 ಇಳಿಸ್ಕೋಬೇಕು. 1003ಲೆ 3000 ಹಾಗೆ ಕಳಿಬೇಕು. 0ಗೆ 8ರಲ್ಲಿ 0 ಹೋದರೆ 8, 7ರಲ್ಲಿ 0 ಹೋದರೆ 7, 3ರಲ್ಲಿ 3 ಹೋದರೆ 0. ಮತ್ತೆ ಇಲ್ಲಿ 0ನ ಇಳಿಸ್ಕೊಂಡ್ರೆ 1007ಲೆ 7000, 0ಗೆ 0, 8ರಲ್ಲಿ 0 ಹೋದರೆ 8, 7ರಲ್ಲಿ 7 ಹೋದರೆ 0. ನಾವು 1 0 ಇಳಿಸ್ಕೊಂಡ್ರೆ 1008ಲೆ 8000, ಅಲ್ಲಿಗೆ ಎಲ್ಲದು 0 ಆಗುತ್ತೆ. ಅಲ್ಲಿಗೆ 1 ಕಿಲೋಮೀಟರ್ 378 ಮೀಟರ್. 1515 ಸೆಂಟಿಮೀಟರುಗಳನ್ನು ಮಿಲಿಮೀಟರ್ಗಳಾಗಿ ಪರಿವರ್ತಿಸಿ. ಮಿಲಿಮೀಟರ್ಗೆ ಪರಿವರ್ತಿಸಬೇಕು. 1 ಸೆಂಟಿಮೀಟರ್ಗೆ 10 ಮಿಲಿಮೀಟರ್. 10 ಇಂಟು ನಾವೀಗ ಇದನ್ನು ಗುಣಿಸ್ಬೇಕು. ಯಾಕಂದರೆ ಇದು ದೊಡ್ಡ ಮಾನದಿಂದ ನಾವು ಚಿಕ್ಕ ಮಾನಕ್ಕೆ ಪರಿವರ್ತಿಸುವಾಗ ನಾವು ಗುಣಿಸ್ಬೇಕು. 10 ಇಂಟು 1500. 1 ಸೆಂಟಿಮೀಟರ್ 1 ಸೆಂಟಿಮೀಟರ್ಗೆ 100 ಮಿಲಿಮೀಟರ್. 1 ಸೆಂಟಿಮೀಟರ್ 515 ಮಿಲಿಮೀಟರ್. ಈ ರೀತಿ ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ? 1 ಸೆಂಟಿಮೀಟರ್ 15,150 ಮಿಲಿಮೀಟರ್. 15,150 ಮಿಲಿಮೀಟರ್ಗಳಾಗುತ್ತೆ. 1515 ಸೆಂಟಿಮೀಟರನ್ನು ಮಿಲಿಮೀಟರ್ಗೆ ಪರಿವರ್ತಿಸಿದಾಗ ನಮಗೆ ಎಷ್ಟು ಬರುತ್ತೆ? 15,150 ಮಿಲಿಮೀಟರ್. ರಾಧೆಯ ಶಾಲೆಯು ಅವಳ ಮನೆಯಿಂದ 2,450 ಮೀಟರ್ ದೂರದಲ್ಲಿದೆ. ಈ ದೂರವನ್ನು ಕಿಲೋಮೀಟರ್ಗಳಲ್ಲಿ ಬರೆಯಿರಿ. ಇಲ್ಲಿ ಮೀಟರ್ನಿಂದ ನಾವು ಕಿಲೋಮೀಟರ್ಗೆ ಬರಿಬೇಕು. ಹಾಗಾದರೆ ಚಿಕ್ಕ ಮಾನವನ್ನು ದೊಡ್ಡ ಮಾನಕ್ಕೆ ಪರಿವರ್ತಿಸಬೇಕು. ಹಾಗಾಗಿ ನಾವು ಈಗ
ಭಾಗಿಸಬೇಕು. 1 ಮೀಟರ್ಗೆ 100 ಸೆಂಟಿಮೀಟರ್. ಈಗ 1 ಕಿಲೋಮೀಟರ್ಗೆ 1000 ಮೀಟರ್. 1000ದಿಂದ ನಾವು ಭಾಗಿಸಬೇಕು. 1 ಕಿಲೋಮೀಟರ್ಗೆ 1000 ಮೀಟರ್ಗಳು. 1000ದಿಂದ ಇದನ್ನು ಭಾಗಿಸಿದಾಗ ಎಷ್ಟು ಬರುತ್ತೆ? 2 ಕಿಲೋಮೀಟರ್ 450 ಮೀಟರ್. ಒಂದು ಖಾಲಿ ಜಾಗದ ಉದ್ದವು 15 ಮೀಟರ್ ಇದೆ. ಈ ಉದ್ದವನ್ನು ಸೆಂಟಿಮೀಟರ್ನಲ್ಲಿ ಬರೆಯಿರಿ. ಇಲ್ಲಿ ಮೀಟರ್ನಿಂದ ಸೆಂಟಿಮೀಟರ್ಗೆ ಪರಿವರ್ತಿಸಬೇಕು. ಹಾಗಾಗಿ ದೊಡ್ಡ ಮಾನದಿಂದ ಚಿಕ್ಕ ಮಾನಕ್ಕೆ ಪರಿವರ್ತಿಸಬೇಕು. ಹಾಗಾಗಿ ನಾವೀಗ ಏನು ಮಾಡಬೇಕು? ಗುಣಿಸಬೇಕು. 1 ಸೆಂಟಿಮೀಟರ್ಗೆ 100 ಸೆಂಟಿಮೀಟರ್ಗೆ 1 ಮೀಟರ್. ಹಾಗಾದರೆ 15 × 100 ಅಲ್ಲಿಗೆ 1500 ಸೆಂಟಿಮೀಟರ್. 15ನ್ನು 100ನ್ನು ಗುಣಿಸಿದಾಗ ಎಷ್ಟು ಬರುತ್ತೆ? 1500 ಸೆಂಟಿಮೀಟರ್. ಒಂದು ಖಾಲಿ ಜಾಗದ ಉದ್ದವು 15 ಮೀಟರ್ ಇದೆ. ಈ ಉದ್ದವನ್ನು ಸೆಂಟಿಮೀಟರ್ನಲ್ಲಿ ಬರೆದಾಗ ಹೇಗೆ ಬರುತ್ತೆ? 1500 ಸೆಂಟಿಮೀಟರ್. 1 ಮೀಟರ್ಗೆ 100 ಸೆಂಟಿಮೀಟರ್ ಆದರೆ 15 ಮೀಟರ್ಗೆ 1500 ಸೆಂಟಿಮೀಟರ್. ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೂಡುವುದು ಮತ್ತು ಕಳೆಯುವುದು, ಉದ್ದವನ್ನು ಹೇಗೆ ಕೂಡೋದು ಮತ್ತು ಹೇಗೆ ಕಳೆಯೋದು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಆ ಉದಾಹರಣೆಗಳನ್ನು ಅನುಸರಿಸಿ ನಾವಿಲ್ಲಿ ಅಭ್ಯಾಸ 8.2 ಮಾಡೋಣ. ಮೊದಲನೇದು ಮೌಖಿಕ ಲೆಕ್ಕಗಳು. ಒಂದು ತಂತಿಯ ಉದ್ದ 3 ಮೀಟರ್ ಇದೆ. ಅಷ್ಟೇ ಉದ್ದದ 5 ತಂತಿಗಳ ಒಟ್ಟು ಉದ್ದವೆಷ್ಟು? ಒಂದು ತಂತಿಯ ಉದ್ದ ಎಷ್ಟು? ಒಂದು ತಂತಿಯ ಉದ್ದ 3 ಮೀಟರ್. ಒಂದು ತಂತಿಯ ಉದ್ದ 3 ಮೀಟರ್. 5 ತಂತಿಯ ಉದ್ದ 5 × 3 ಮಾಡಿದ್ರೆ ನಮಗೆ ಉತ್ತರ ಸಿಗತ್ತೆ. ಅಂದರೆ ಒಂದು ತಂತಿಯ ಉದ್ದ 3 ಮೀಟರ್ ಆದರೆ 5 ತಂತಿಯ ಉದ್ದ 5 ತಂತಿಗಳನ್ನು 5 × 3 15 ಮೀಟರ್. ಒಂದು ಬಂಡಲಿನಲ್ಲಿ 50 ಮೀಟರ್ ಬಟ್ಟೆ ಇದೆ. ಮಾರಾಟವಾದ ಬಟ್ಟೆ 17 ಮೀಟರ್. ಹಾಗಾದರೆ ಉಳಿದಿರುವ ಬಟ್ಟೆ ಎಷ್ಟು? 50ರಿಂದ 17ನ್ನು ಕಳೆದ್ರೆ ನಮಗೆ ಉಳಿದಿರುವ ಬಟ್ಟೆ ಸಿಗತ್ತೆ. ಉಳಿದಿರುವ ಬಟ್ಟೆ 33 ಮೀಟರ್. ಎರಡನೇ ಲೆಕ್ಕ. ಮೂರನೇದು ಇಪ್ಪತ್ನಾಲ್ಕು ಮೀಟರ್ ಉದ್ದದ ಬಣ್ಣದ ಟೇಪನ್ನು 8 ವಿದ್ಯಾರ್ಥಿನಿಯರಿಗೆ ಸಮಾನವಾಗಿ ಹಂಚಲಾಗಿದೆ. ಪ್ರತಿ ವಿದ್ಯಾರ್ಥಿನಿಗೆ ದೊರೆತ ಟೇಪಿನ ಉದ್ದವೆಷ್ಟು? 24 ಮೀಟರ್ ಉದ್ದದ ಬಣ್ಣದ ಟೇಪು. 24 ಮೀಟರ್ ಉದ್ದದ ಬಣ್ಣದ ಟೇಪು. ಒಟ್ಟು ವಿದ್ಯಾರ್ಥಿಗಳು ಎಷ್ಟು? 8 ಜನ ಇದ್ದಾರೆ. ಟೇಪಿನ ಉದ್ದ 24 ಮೀಟರ್ ಇದೆ. ಬಣ್ಣದ ಟೇಪನ್ನು ಸಮಾನವಾಗಿ ಹಂಚಿದರೆ ಒಬ್ಬೊಬ್ಬರಿಗೆ ಎಷ್ಟು ಬರುತ್ತೆ? 8ರಿಂದ 24ನ್ನು ಭಾಗಿಸಬೇಕು. 8 3 24. ಹಾಗಾಗಿ ಒಬ್ಬರಿಗೆ 3 ಮೀಟರ್ ಬರುತ್ತೆ. 9 ಮೀಟರ್ ಉದ್ದದಲ್ಲಿ ಎಷ್ಟು ಸೆಂಟಿಮೀಟರ್ಗಳಿವೆ? 9 ಮೀಟರ್ ಉದ್ದದಲ್ಲಿ ಎಷ್ಟು ಸೆಂಟಿಮೀಟರ್ ಇದೆ? ಅಂದರೆ 1 ಮೀಟರ್ಗೆ 100 ಸೆಂಟಿಮೀಟರ್ ಆದರೆ 9 ಮೀಟರ್ಗೆ 100 × 9 900 ಸೆಂಟಿಮೀಟರ್. 9 ಮೀಟರ್ನಲ್ಲಿ 900 ಸೆಂಟಿಮೀಟರ್ ಇದೆ.
19 ಮೀಟರ್ ಉದ್ದದ ಮರದ ಪಟ್ಟಿ ಇದೆ. ಇದರಲ್ಲಿ 3 ಮೀಟರ್ ಉದ್ದದ 5 ತುಂಡುಗಳನ್ನು ಕತ್ತರಿಸಲಾಗಿದೆ. ಹಾಗಾದರೆ ಉಳಿದ ಮರದ ಪಟ್ಟಿಯ ಉದ್ದವೆಷ್ಟು? 19 ಮೀಟರ್ ಉದ್ದದ ಮರದ ಪಟ್ಟಿಯಲ್ಲಿ 3 ಮೀಟರ್ ಉದ್ದದ 5 ತುಂಡುಗಳನ್ನು ಕತ್ತರಿಸಲಾಗಿದೆ. ಹಾಗಾದರೆ ಉಳಿದ ಮರದ ಪಟ್ಟಿಯ ಉದ್ದವೆಷ್ಟು? ಹಾಗಾಗಿ ಫಸ್ಟು ನಾವೇನು ಮಾಡಬೇಕು, 3 ಮತ್ತು 5 ಗುಣಿಸ್ಬೇಕು. ಮರದ ಪಟ್ಟಿಯ ಉದ್ದ ಎಷ್ಟಿದೆ? 19 ಮೀಟರ್ ಇದೆ. ಅದರಲ್ಲಿ 3 ಮೀಟರ್ ಉದ್ದದ 5 ತುಂಡುಗಳು ಅಂದರೆ 3 × 5 15, ಒಟ್ಟು 15 ಮೀಟರನ್ನು ಕತ್ತರಿಸಲಾಗತ್ತೆ. ಹಾಗಾಗಿ ಉಳಿದ ಮರದ ಪಟ್ಟಿಯ ಉದ್ದ 19 ಮೀಟರಲ್ಲಿ 15 ಮೀಟರ್ನ ಮೈನಸ್ ಮಾಡಿದರೆ ಉಳಿಯೋದು 4 ಮೀಟರ್. ಇವುಗಳ ಮೊತ್ತ ಕಂಡುಹಿಡಿಯಿರಿ. ಇವುಗಳನ್ನು ಕೂಡಬೇಕು. 22 ಮೀಟರ್ 71 ಸೆಂಟಿಮೀಟರ್, 14 ಮೀಟರ್ 30 ಸೆಂಟಿಮೀಟರ್ ಕೂಡಬೇಕು. 1ಕ್ಕೆ 1, 7 3 10, 10ಕ್ಕೆ 0, ದಶಕ 1, 2 1, 3 4 3 7, 2 1 3, 37 ಮೀಟರ್ 1 ಸೆಂಟಿಮೀಟರ್. 100 ಸೆಂಟಿಮೀಟರ್ಗೆ ಇಲ್ಲಿ ಇವೆರಡೂ ಸೆಂಟಿಮೀಟರನ್ನು ಕೂಡಿಸಿದಾಗ ನಮಗೆ ಎಷ್ಟು ಬರುತ್ತೆ? 101 ಸೆಂಟಿಮೀಟರ್ ಬರುತ್ತೆ. 100 ಸೆಂಟಿಮೀಟರ್ಗೆ 1 ಮೀಟರ್ ಆಗೋದ್ರಿಂದ ಆ ಒಂದು ಮೀಟರ್ ಈ ಕಡೆ ಹೋಗುತ್ತೆ. ಅಲ್ಲಿಗೆ 37 ಮೀಟರ್ 1 ಸೆಂಟಿಮೀಟರ್. ಇದು ಎರಡನೆಯ ಲೆಕ್ಕ. 4 ಕಿಲೋಮೀಟರ್ 230 ಮೀಟರ್, 22 ಕಿಲೋಮೀಟರ್ 280 ಮೀಟರ್. 0 8 3 11, 11ಕ್ಕೆ 1, ದಶಕ 1, 2 2 4 4 1 5, 4 2 6, 2ಕ್ಕೆ 26 ಕಿಲೋಮೀಟರ್ 510 ಮೀಟರ್. ಇದು ಕಳೆಯುವ ಲೆಕ್ಕ ಭಾಗ. ಇವುಗಳನ್ನು ಬಿಡಿಸಿ ಕಳೆಯೋದು. ಇದನ್ನು ಹೇಗೆ ಕಳೆಯೋದು? 75 ಮೀಟರ್ 48 ಸೆಂಟಿಮೀಟರ್ನಿಂದ 68 ಮೀಟರ್ 35 ಸೆಂಟಿಮೀಟರ್ ಕಳೆದರೆ 7 ಮೀಟರ್ 13 ಸೆಂಟಿಮೀಟರ್. 17 ಕಿಲೋಮೀಟರ್ 650 ಮೀಟರ್, 12 ಕಿಲೋಮೀಟರ್ 425 ಮೀಟರ್ ಕಳೆದರೆ 5 ಕಿಲೋಮೀಟರ್ 235 ಮೀಟರ್. ಈಗ ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. 12 ಸೆಂಟಿಮೀಟರ್ ಉದ್ದದ ಸರಳ ರೇಖೆಯನ್ನು 3 ಸೆಂಟಿಮೀಟರ್ ಉದ್ದದ ಎಷ್ಟು ಸರಳ ರೇಖೆಗಳಾಗಿ ಮಾಡಬಹುದು? ಹಾಗಾದರೆ ನಾವು ಇದಕ್ಕೆ ಏನು ಮಾಡಬೇಕು ಅಂದರೆ, ಸರಳ ರೇಖೆಯ ಉದ್ದ 12 ಸೆಂಟಿಮೀಟರ್ ಇದೆ. ಪ್ರತಿ ಸರಳ ರೇಖೆಯ ಉದ್ದ 3 ಸೆಂಟಿಮೀಟರ್. 3ರಲ್ಲಿ 12 ಭಾಗಿಸಿದಾಗ 3 1 3 4 ಒಟ್ಟು 4 ಸರಳ ರೇಖೆಯಾಗಿ ಮಾಡಬಹುದು. 3 ಸೆಂಟಿಮೀಟರ್ನ 12 ಸೆಂಟಿಮೀಟರ್ ಉದ್ದದ ಸರಳ ರೇಖೆಯನ್ನು 3 ಸೆಂಟಿಮೀಟರ್ನ 4 ಸರಳ ರೇಖೆಯಾಗಿ ಮಾಡಬಹುದು. ರವಿಯು 3 ಮೀಟರ್ 60 ಸೆಂಟಿಮೀಟರ್ ಉದ್ದದ ಪ್ಯಾಂಟಿನ ಬಟ್ಟೆಯನ್ನು ಕೊಂಡುಕೊಂಡನು. ಅದರಲ್ಲಿ ತನ್ನ ತಮ್ಮನಿಗೆ 1 ಮೀಟರ್ 20 ಸೆಂಟಿಮೀಟರ್ ಉದ್ದದ ಬಟ್ಟೆಯನ್ನು ಕೊಟ್ಟನು. ಹಾಗಾದರೆ ರವಿಗೆ ಉಳಿದ ಪ್ಯಾಂಟಿನ ಬಟ್ಟೆ ಎಷ್ಟು? ಏನು ಮಾಡಬೇಕು ಇಲ್ಲಿ ಅಂದರೆ, 3 ಮೀಟರ್ 60 ಸೆಂಟಿಮೀಟರ್ ಉದ್ದದ ಪ್ಯಾಂಟಲ್ಲಿ 1 ಮೀಟರ್ 20 ಸೆಂಟಿಮೀಟರ್ ಅನ್ನು ಕಳೆದ್ರೆ ನಮಗೆ ಉಳಿಯುವ ಬಟ್ಟೆ ಎಷ್ಟು ಅಂತ ಗೊತ್ತಾಗುತ್ತೆ. ರವಿ ಕೊಂಡುಕೊಂಡ ಪ್ಯಾಂಟಿನ ಬಟ್ಟೆಯ ಉದ್ದ 3 ಮೀಟರ್ 60 ಸೆಂಟಿಮೀಟರ್. ಅವನ ತಮ್ಮನಿಗೆ ಕೊಟ್ಟ ಬಟ್ಟೆಯ ಉದ್ದ 1 ಮೀಟರ್ 20 ಸೆಂಟಿಮೀಟರ್. ಹಾಗಾಗಿ ನಾವು ಇದನ್ನು ಕಳೆದ್ರೆ ಉಳಿದ ಬಟ್ಟೆಯ ಉದ್ದ ಸಿಗುತ್ತೆ. 0ಗೆ 0, 6ರಲ್ಲಿ 2 ಆದರೆ 4, 3ರಲ್ಲಿ 1 ಆದರೆ 2, 2 ಮೀಟರ್ 40 ಸೆಂಟಿಮೀಟರ್.
ಜಾನನು ಈ ರೀತಿ ಬಟ್ಟೆಗಳನ್ನು ಕೊಂಡುಕೊಂಡನು. ಶರ್ಟ್ಗೆ 2 ಮೀಟರ್ 20 ಸೆಂಟಿಮೀಟರ್, ಪ್ಯಾಂಟ್ಗೆ 1 ಮೀಟರ್ 20 ಸೆಂಟಿಮೀಟರ್ ಮತ್ತು ಕೋಟಿಗೆ 4 ಮೀಟರ್ 80 ಸೆಂಟಿಮೀಟರ್. ಹಾಗಾದರೆ ಅವನು ಕೊಂಡ ಬಟ್ಟೆಯ ಒಟ್ಟು ಉದ್ದವೆಷ್ಟು? ಎಷ್ಟನ್ನು ನಾವು ಏನು ಮಾಡಬೇಕು ಅಂದರೆ ಕೂಡಿಸ್ಬೇಕು. ಆವಾಗ ಒಟ್ಟು ಉದ್ದ ನಮಗೆ ಸಿಗತ್ತೆ. ಶರ್ಟಿಗೆ 2 ಮೀಟರ್ 20 ಸೆಂಟಿಮೀಟರ್, ಪ್ಯಾಂಟಿಗೆ 1 ಮೀಟರ್ 20 ಸೆಂಟಿಮೀಟರ್, ಕೋಟಿಗೆ 4 ಮೀಟರ್ 80 ಸೆಂಟಿಮೀಟರ್. ಎಲ್ಲವನ್ನು ಕೂಡಿಸಿದಾಗ ಎಷ್ಟಾಗತ್ತೆ? ಸೆಂಟಿಮೀಟರ್ 7 ಮೀಟರ್ 120 ಸೆಂಟಿಮೀಟರ್. 100 ಸೆಂಟಿಮೀಟರ್ಗೆ 1 ಮೀಟರ್ ಆದ್ದರಿಂದ ಈ 1 ಮೀಟರ್ ಇಲ್ಲಿಗೆ ಸೇರುತ್ತೆ. ಹಾಗಾಗಿ 8 ಮೀಟರ್ 20 ಸೆಂಟಿಮೀಟರ್. ಅವನು ಕೊಂಡ ಒಟ್ಟು ಬಟ್ಟೆಯ ಉದ್ದ 8 ಮೀಟರ್ 20 ಸೆಂಟಿಮೀಟರ್. ಒಂದು ಫ್ರಾಕ್ ಹೊಲೆಯಲು 2 ಮೀಟರ್ 80 ಸೆಂಟಿಮೀಟರ್ ಬಟ್ಟೆ ಬೇಕು. ಅದೇ ಅಳತೆಯ 12 ಫ್ರಾಕ್ಗಳನ್ನು ಹೊಲೆಯಲು ಬೇಕಾಗುವ ಒಟ್ಟು ಬಟ್ಟೆ ಎಷ್ಟು? ಒಂದು ಜೊತೆ ಹೊಲೆಯಲು ಎಷ್ಟು ಬೇಕು? 1 ಫ್ರಾಕ್ ಹೊಲೆಯಲು ಬೇಕಾಗುವ ಬಟ್ಟೆ 2 ಮೀಟರ್ 80 ಸೆಂಟಿಮೀಟರ್. ಅದೇ ಅಳತೆಯ 12 ಫ್ರಾಕ್ ಹೊಲೆಯಲು 2 × 12 24 ಮೀಟರ್. 80 × 12 ಎಷ್ಟಾಗತ್ತೆ? 960 ಸೆಂಟಿಮೀಟರ್. 960 ಸೆಂಟಿಮೀಟರ್ನ ನಾವು ಮೀಟರ್ಗೆ ಪರಿವರ್ತಿಸಬೇಕು. ಆವಾಗ ಎಷ್ಟಾಗತ್ತೆ? 9 ಮೀಟರ್ 60 ಸೆಂಟಿಮೀಟರ್. ಆ 9 ಮೀಟರ್ನ ಈ 24 ಮೀಟರ್ಗೆ ಸೇರಿಸಿದ್ರೆ ಅಲ್ಲಿಗೆ 33 ಮೀಟರ್. ಒಟ್ಟು ಅವನಿಗೆ 12 ಫ್ರಾಕ್ ಹೊಲೆಯಲು ಬೇಕಾಗುವ ಬಟ್ಟೆ 33 ಮೀಟರ್ 60 ಸೆಂಟಿಮೀಟರ್. ಆರು ಜೊತೆ ಜುಬ್ಬಾ ಮತ್ತು ಪೈಜಾಮ ಹೊಲೆಯಲು 33 ಮೀಟರ್ ಬಟ್ಟೆ ಬೇಕು. ಹಾಗಾದರೆ ಒಂದು ಜೊತೆಗೆ ಬೇಕಾಗುವ ಬಟ್ಟೆ ಎಷ್ಟು? 6 ಜೊತೆ ಜುಬ್ಬಾ ಪೈಜಾಮ ಹೊಲೆಯಲು 33 ಮೀಟರ್ ಬಟ್ಟೆ ಬೇಕು. ಹಾಗಾದರೆ ಒಂದು ಜೊತೆಗೆ ಏನು ಮಾಡಬೇಕು ನಾವೀಗ ಅಂದರೆ ನಾವು ಭಾಗಿಸಬೇಕು. 6 ಜೊತೆ ಜುಬ್ಬಾ ಮತ್ತು ಪೈಜಾಮ ಹೊಲೆಯಲು 33 ಮೀಟರ್ ಬಟ್ಟೆ ಬೇಕು. ಒಂದು ಜೊತೆ ಹೊಲೆಯಲು ಬೇಕಾಗುವ ಬಟ್ಟೆ 6ರಿಂದ 33ನ್ನು ಭಾಗಿಸಬೇಕು. 6ರಿಂದ 33ನ್ನು ಭಾಗಿಸಿದ್ರೆ ಬರುವ ಉತ್ತರ 5.5. ಹಾಗಾದರೆ ಒಂದು ಜುಬ್ಬಾ ಹೊಲೆಯಲು ಬೇಕಾಗುವ ಬಟ್ಟೆ 5.5 ಮೀಟರ್. ಎಷ್ಟು ಬೇಕು? 5.5 ಮೀಟರ್. ತಂತಿಯ 8 ಬಂಡಲುಗಳಿವೆ. ಈ ಎಲ್ಲ ಬಂಡಲುಗಳ ತಂತಿಯ ಒಟ್ಟು ಉದ್ದ 204 ಮೀಟರ್. ಹಾಗಾದರೆ ಪ್ರತಿಯೊಂದು ಬಂಡಲಿನಲ್ಲಿರುವ ತಂತಿಯ ಉದ್ದವೆಷ್ಟು? ಹಾಗಾದರೆ ಇದನ್ನು ನಾವು ಏನು ಮಾಡಬೇಕು? ಇದನ್ನು ನಾವು ಭಾಗಿಸಬೇಕು. 8 ತಂತಿಯ ಬಂಡಲ್ಗಳಿವೆ. ಅದರ ಒಟ್ಟು ಉದ್ದ 204 ಮೀಟರ್. ಪ್ರತಿ ಬಂಡಲ್ನ ತಂತಿಯ ಉದ್ದ 204/8. 8ರಿಂದ 204ನ್ನು ಭಾಗಿಸಬೇಕು. ಅಲ್ಲಿಗೆ ಬರೋದು 25.5. ಒಂದು ಬಂಡಲ್ನಲ್ಲಿ ಎಷ್ಟು ಮೀಟರ್ ಇರುತ್ತೆ? ಒಂದು ಬಂಡಲ್ನಲ್ಲಿ 25.5 ಮೀಟರ್ ಇರುತ್ತೆ.
ಒಂದು ಮೇಜಿನ ಎತ್ತರವು 1 ಮೀಟರ್ 25 ಸೆಂಟಿಮೀಟರ್ ಇದೆ. ಒಂದು ಸ್ಟೂಲಿನ ಎತ್ತರವು ಮೇಜಿನ ಎತ್ತರಕ್ಕಿಂತ 50 ಸೆಂಟಿಮೀಟರ್ ಕಡಿಮೆ ಇದೆ. ಹಾಗಾದರೆ ಸ್ಟೂಲಿನ ಎತ್ತರ ಎಷ್ಟು? 1 ಮೀಟರ್ 25 ಸೆಂಟಿಮೀಟರ್ ಮೇಜಿದೆ. ಸ್ಟೂಲು ಮೇಜಿನ 50 ಸೆಂಟಿಮೀಟರ್ ಕಡಿಮೆ ಇದೆ. ಹಾಗಾದರೆ 1 ಮೀಟರ್ 25 ಸೆಂಟಿಮೀಟರಲ್ಲಿ ನಾವು 50 ಸೆಂಟಿಮೀಟರನ್ನು ಕಳಿಬೇಕು. ಒಂದು ಮೇಜಿನ ಎತ್ತರವು 1 ಮೀಟರ್. 1 ಮೀಟರ್ ಅಂದರೆ 100 ಸೆಂಟಿಮೀಟರ್ ಪ್ಲಸ್ 25 ಸೆಂಟಿಮೀಟರ್ ಮೈನಸ್ 50 ಸೆಂಟಿಮೀಟರ್. 1 ಮೀಟರ್ಗೆ 100 ಸೆಂಟಿಮೀಟರ್, ಇದು 25 ಸೆಂಟಿಮೀಟರ್. ಇವೆರಡನ್ನು ಕೂಡಿಸಿದರೆ 125 ಸೆಂಟಿಮೀಟರ್ ಆಯಿತು. 125 ಸೆಂಟಿಮೀಟರಲ್ಲಿ 50 ಸೆಂಟಿಮೀಟರನ್ನು ಕಳೆದರೆ 75 ಸೆಂಟಿಮೀಟರ್. ಸ್ಟೂಲಿನ ಎತ್ತರ ಎಷ್ಟು? 75 ಸೆಂಟಿಮೀಟರ್. ಒಂದು ಗ್ರಾಮ ಪಂಚಾಯಿತಿಯವರು ತಮ್ಮ ಹಳ್ಳಿಯಿಂದ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಮೊದಲ ದಿನ ಅವರು 3 ಕಿಲೋಮೀಟರ್ 460 ಮೀಟರ್ ರಸ್ತೆಯನ್ನು, ಎರಡನೆಯ ದಿನ 4 ಕಿಲೋಮೀಟರ್ 540 ಮೀಟರ್ ರಸ್ತೆಯನ್ನು ನಿರ್ಮಾಣ ಮಾಡಿದರು. ಹಾಗಾದರೆ ಅವರು ನಿರ್ಮಾಣ ಮಾಡಿದ ರಸ್ತೆಯ ಒಟ್ಟು ಉದ್ದವೆಷ್ಟು? ಹಾಗಾದರೆ ನಾವು ಇವೆರಡು, ಮೊದಲನೇ ದಿನ ಮಾಡಿದ ರಸ್ತೆಯ ಉದ್ದ ಮತ್ತು ಎರಡನೇ ದಿನ ಮಾಡಿದ ರಸ್ತೆಯ ಉದ್ದವನ್ನು ಕೂಡಿದಾಗ ನಮಗೆ ಅವರು ನಿರ್ಮಾಣ ಮಾಡಿದ ಒಟ್ಟು ಉದ್ದ ಸಿಗುತ್ತೆ. ಮೊದಲನೇ ದಿನ ನಿರ್ಮಾಣ ಮಾಡಿದ ರಸ್ತೆಯ ಉದ್ದ 3 ಕಿಲೋಮೀಟರ್ 460 ಮೀಟರ್. ಎರಡನೇ ದಿನ 4 ಕಿಲೋಮೀಟರ್ 540 ಮೀಟರ್. ಒಟ್ಟು ಎಷ್ಟಾಯಿತು? 0ಗೆ 0, 6 4, 10 10ಕ್ಕೆ 0, ದಶಕ 1, 5 5, 10 10ಕ್ಕೆ 0, ದಶಕ 1, 3 1 4, 4 4 8 ಕಿಲೋಮೀಟರ್ ರಸ್ತೆಯ ಅವರು ನಿರ್ಮಾಣ ಮಾಡಿದ ಒಟ್ಟು ರಸ್ತೆಯ ಉದ್ದ 8 ಕಿಲೋಮೀಟರ್. ಇಲ್ಲಿಗೆ ಈ ಉದ್ದ ಪಾಠದ ನಾವು ಉದ್ದವನ್ನು ಯಾವ ಮಾನಗಳಿಂದ ಅಳಿತೀವಿ ಅಂತ ತಿಳ್ಕೊಂಡ್ವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ